ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆ ಟ್ರ್ಯಾಪ್ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರ್ಯಾಪ್ಗೂ ಮುನ್ನ ಆರೋಪಿಗಳ ಬಂಧನಕ್ಕೆ ತೆರಳಿದ್ದ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಏನಿದ್ದಾರೆ, ಅಲ್ಲಿ ಏನೇನು ಆಯಿತು, ಯಾವ ರೀತಿಯಾಗಿ ಬಲೆಗೆ ಬಿದ್ದಿದ್ರು, 4 ಲಕ್ಷ ರೂಪಾಯಿ ಹಣವನ್ನು, ಲಂಚದ ಹಣವನ್ನು ಪಡಿಬೇಕಾದರೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಆ ವಿಚಾರವಾಗಿ ತೀವ್ರ ಒಂದು ಚರ್ಚೆ ಆಗ್ತಾ ಇದೆ, ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಚೀಟಿ ವ್ಯವಹಾರದಲ್ಲಿ ವಂಚನೆ ಸಂಬಂಧ ಬಂಧನ ಕಾರ್ಯಾಚರಣೆ ಕೂಡ ನಡೆದಿದೆ. ಇದೇ ವೇಳೆ ಫ್ಲಾಟ್ನಲ್ಲಿ ಪ್ರತಿರೋಧ ತೋರಿದ್ರು ಆರೋಪಿಗಳು. ಅಲ್ಲಿ ಏನೇನಾಯಿತು ಅಂತ, ಹೆಂಗಾಯಿತು, ಅರೆಸ್ಟ್ ಮಾಡೋಕ್ಕೆ ಹೋಗಿರ್ತಾರೆ, ಅಲ್ಲಿ ಮಾತಿಗೆ ಮಾತು ಬೆಳೆದಿರುತ್ತೆ ಆರೋಪಿಗಳ ಮಧ್ಯೆ. ಪೊಲೀಸರು ಮನೆಗೆ ಬರೋದನ್ನು CCTV ಮತ್ತು ಮೊಬೈಲ್ಗಳಲ್ಲಿ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಬಂಧನದ ಕಾರ್ಯಾಚರಣೆ ಏನಿದೆ, CCTV ವಿಡಿಯೋ, ಮೊಬೈಲ್ ದೃಶ್ಯಾವಳಿ ಲಭ್ಯ ಆಗಿದೆ. ಏನೇನಾಯಿತು ಅಂತ ಹೇಳಿ ನೋಟಿಸ್ ಕೊಟ್ಟಿಲ್ಲ, ಲಾಯರ್ ಬಳಿ ಮಾತನಾಡ್ತೇನೆ ಅಂತ ಗಲಾಟೆ ಮಾಡಿದ್ದಾರೆ. ಹೊಯ್ಸಳ ಕರೆಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಈಗ ಸ್ಟೇಷನ್ಗೆ ಹೋದ ಮೇಲೆ 5 ಲಕ್ಷ ರೂಪಾಯಿ ಡೀಲ್ ಆಗಿದೆ. ಅಲ್ಲಿ ಮೊದಲು 1 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದರಿಂದ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಏನಿದ್ದಾರೆ ಅವ್ರಿಗೆ ಕೊಟ್ಟಿರ್ತಾರೆ. ಆಮೇಲೆ ಇನ್ನೂ 4 ಲಕ್ಷ ಕೊಡಬೇಕಲ್ಲ, ಅದನ್ನು ತಗೊಂಡು ಬಾ ಅಂತ ಹೇಳಿ ಡಿಮ್ಯಾಂಡ್ ಮಾಡಿರ್ತಾರೆ. 4 ಲಕ್ಷ ಹಣವನ್ನು ಪಡಿಬೇಕಾದ್ರೆ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂಥದ್ದು ಇನ್ಸ್ಪೆಕ್ಟರ್. ಮೈಸೂರು ರಸ್ತೆ CAR ಗ್ರಾವಂಟಪಾಡಿ ಇನ್ಸ್ಪೆಕ್ಟರ್ ಟ್ರ್ಯಾಪ್ಗೆ ಬಿದ್ದಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಏನಿದ್ದಾರೆ, ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಲಂಚದ ಹಣವನ್ನು ಸ್ವೀಕಾರ ತೆಗೆದುಕೊಳ್ಬೇಕಾದ್ರೆ ಬಲೆಗೆ ಬಿದ್ದಿರುವಂಥದ್ದು ಆ ವಿಡಿಯೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಚೀಟಿಯ ವ್ಯವಹಾರದಲ್ಲಿ ಏನೋ ಆಗಿರುತ್ತೆ, ಅದ್ರ ಸಂಬಂಧ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಏನೋ ಡೀಲ್ ಆಗಿರುತ್ತಂತೆ. ಈ ಕೇಸ್ ವಿಚಾರವಾಗಿ 5 ಲಕ್ಷಕ್ಕೆ ಡೀಲ್ ಆಗಿರುತ್ತೆ. ಆಯ್ತು, ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಇಸ್ಕೊಂಡಿರ್ತಾರೆ. ಇನ್ನು ಉಳಿದಿರುವಂತಹ ದುಡ್ಡು, ಬಾಕಿ ದುಡ್ಡು ಕೊಡಲೇಬೇಕಲ್ಲ. ಪೊಲೀಸರಿಗೆ ಕೊಡ್ತೀವಿ ದುಡ್ಡು ಅಂತ ಒಪ್ಕೊಂಡ್ಬಿಟ್ರೆ ಮುಗೀತು ಕತೆ, ಕೊಡಲೇಬೇಕು, ಕೊಡೋ ತನಕ ನಿಮ್ಮನ್ನು ಬಿಡೋದಿಲ್ಲ, ಇಲ್ಲಾಂದರೆ ಸುಳ್ಳು ಕೇಸ್ ಹಾಕ್ತೀನಿ, ಆ ರೀತಿ ಈ ರೀತಿ ಅಂತ ಹೇಳ್ತಾರೆ. ಎಲ್ಲ ಕಡೆ ನಡೆದೇ ಇದ್ದರೂ ಕೆಲವೊಂದು ಕಡೆ ಇದು ನಡೆಯುತ್ತೆ. ಟ್ರ್ಯಾಪ್ಗೂ ಮುನ್ನ ಏನೇನಾಯಿತು, ಆರೋಪಿಗಳ ಬಂಧನಕ್ಕೆ ಇನ್ಸ್ಪೆಕ್ಟರ್ ಹೋಗಿರ್ತಾರೆ ಗೋವಿಂದರಾಜು. ಅಂದರೆ ಈಗೇನು ಸಿಕ್ಕಿಬಿದ್ದಿದ್ದಾರಲ್ಲ, ಇದಕ್ಕೆ ಮುಂಚೆ ಏನೇನಾಗಿತ್ತು ವಿಚಾರ ಅಂತ. ಚೀಟಿ ವ್ಯವಹಾರದಲ್ಲಿ ವಂಚನೆ ಆಗಿರುತ್ತೆ, ಅದ್ರ ಸಂಬಂಧ ಅರೆಸ್ಟ್ ಮಾಡಬೇಕಲ್ಲ, ಹುಡುಕೊಂಡು ಹೋಗಿರ್ತಾರೆ. ಹೋದಾಗ ಫ್ಲಾಟ್ನಲ್ಲಿ ಮಾತುಗಳು ಕೇಳಿ ಬಂದಿರುತ್ತೆ. ಅಲ್ಲಿನ ಆರೋಪಿಗಳೇನಿರ್ತಾರೆ, ಯಾರು ಬಂಧನ ಮಾಡಿರ್ತಾರೆ ಅವರು ವಿಚಾರವಾಗಿ ಮಾತುಗಳು ಕೇಳಿ ಬಂದಿರುತ್ತೆ. ನೋಡಿ ಯಾವ ರೀತಿಯಾಗಿ ಅರೆಸ್ತಾ ಇದ್ದಾರೆ, ಯಾಕೆ ಹಿಡ್ಕೊಳ್ತಾ ಇದ್ದಾರೆ, ನನ್ನ ಬಿಡಿ, ನಾನು ಏನು ಮಾಡ್ತಿದ್ದೀನಿ ಅಂತ ಅರೆಸ್ತಾ ಇದ್ದಾರೆ. ಲಂಚ ತಗೊಳ್ಬೇಕಾದ್ರೆ ಅಥವಾ ಕೇಳಬೇಕಾದ್ರೆ ಗೊತ್ತಾಗಿರಲ್ವಾ, 5 ಲಕ್ಷ ಏನು ಸುಮ್ಮನೆ ಬರುತ್ತಾ, ಕಷ್ಟಪಟ್ಟು ದುಡಿತಾರೆ ಜನ. ಪೊಲೀಸರು ಮನೆಗೆ ಬರೋದನ್ನು CCTVನಲ್ಲಿ, ಮೊಬೈಲಲ್ಲಿ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋಗಳು, ಆ ದೃಶ್ಯಾವಳಿಗಳು ಕೂಡ ಎಲ್ಲವೂ ಲಭ್ಯವಾಗಿದೆ. ಇವಾಗ ನೀವು ನೋಡ್ತಾ ಇದ್ದೀರಾ. ಬಂಧನದ ಕಾರ್ಯಾಚರಣೆ ವೇಳೆ ಏನೇನಾಯಿತು, CCTVಯಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿದೆ, ಮೊಬೈಲಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಹೇಳ್ತಾ ಇದ್ದಾರೆ, ಅವರು ನನಗೆ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡ್ದೇನೆ ಬಂದಿದ್ದಾರೆ ಇವರು, ನನ್ನ ಲಾಯರ್ ಹತ್ರ ಮಾತನಾಡ್ತೀನಿ ಅಂತ ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ. ನಾನು ಬರಲ್ಲ ಅಂತ ಪಟ್ಟು ಹಿಡ್ಕೊಂಡಿದ್ದಾರೆ. ಅದೇ ಸಮಯದಲ್ಲಿ ಹೊಯ್ಸಳ ಪೊಲೀಸರನ್ನು ಕರೆಸಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಸ್ಟೇಷನ್ಗೆ ಹೋದ ಮೇಲೆ 5 ಲಕ್ಷ ರೂಪಾಯಿ ಡೀಲ್ ಆಗಿತ್ತು. ಅದೇ ಹಳೆ ವಿಚಾರ ಇದು, ಏನೇನಾಯ್ತು ಅಂತ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆಲ್ಲ ಆಗಿದೆ. ನೋಡಿ, ಜನವರಿ 24ರಂದು 1 ಲಕ್ಷ ಹಣವನ್ನು ಪಡೆದುಕೊಂಡಿರ್ತಾರೆ. ಒಟ್ಟಾರೆ 5 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರ್ತಾರೆ. ಲೋಕಾಯುಕ್ತ SP ಶಿವಪ್ರಸಾದ್ ದೇವರಾಜ್ ಮಾಹಿತಿ ಕೊಟ್ಟಿರ್ತಾರೆ. ದೂರದಾರ ಆಗಿರುವಂತಹ ಅಕ್ಬರ್ನಿಂದ ಹಣ ಪಡೆದುಕೊಳ್ಳುವಾಗ ಟ್ರಾಪ್ಗೆ ಬಿದ್ದಿದ್ದಾರೆ. ಚಾಮರಾಜಪೇಟೆ CAR ಗ್ರಾವಂಟಪಾಡಿ ಸಿಕ್ಕಿಬಿದ್ದಿದ್ದಾನೆ ಇನ್ಸ್ಪೆಕ್ಟರ್. ಪ್ರಕರಣದಿಂದ ಕೈಬಿಡಲು ಲಂಚ ಪಡೆದಿರುವಂತಹ ಆರೋಪ ಕೇಳಿಬಂದಿರುತ್ತೆ. PC ಆ್ಯಕ್ಟ್ ಅಡಿ ಕೆಪಿ ಅಗ್ರಹಾರ ಠಾಣೆಯ PI ಅಂದರೆ ಇನ್ಸ್ಪೆಕ್ಟರ್ ಏನಿದ್ದಾರೆ ಗೋವಿಂದರಾಜು, ಅವರನ್ನು ಸದ್ಯ ಈಗ ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದು ಜನವರಿ 24ನೇ ತಾರೀಕು 1 ಲಕ್ಷ ಕೊಟ್ಟಿದ್ದು, ಅಡ್ವಾನ್ಸ್ ಕೊಟ್ಟಿರೋದು. ಅದು ಕೊಟ್ಟ ಮೇಲೆ ಒಂದೆರಡು ದಿನ ಬಿಟ್ಟಿರ್ತಾರೆ. ಆಮೇಲೆ ಉಳಿದಿದ್ದ ದುಡ್ಡನ್ನು ಕೊಡು ಅಂತ ಡಿಮ್ಯಾಂಡ್ ಮಾಡಿರ್ತಾರೆ. ಇದರಿಂದ ಅವ್ರಿಗೂ ಕೂಡ ಬೇಸರ ಆಗ್ಬಿಟ್ಟೈತೆ, ಏನಪ್ಪ ಇವರು ಪೊಲೀಸರು ಈ ಥರ ಅಂತ ಲೋಕಾಯುಕ್ತರಿಗೆ ಮಾಹಿತಿ ಕೊಟ್ಟಿರ್ತಾರೆ. ಆಯಿತು, ಆ ದುಡ್ಡನ್ನು ತಗೊಂಡೋಗಿ
ನಾವು ಹೇಳೋ ಥರ ಮಾಡಿ ಅಂತ ಹೇಳಿದ್ದಾರೆ. ಅವರು ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ. ಹೋಗಿ ಆ ಗ್ರೌಂಡಲ್ಲಿ ಸಿಕ್ಕಿಬಿದ್ದಿದ್ದಾರೆ. CAR ಗ್ರೌಂಡ್ ಏನಿದೆ ಆ ಗ್ರೌಂಡಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿರುವಂಥದ್ದು ಪೊಲೀಸರಿಗೆ, ಲೋಕಾಯುಕ್ತ ಪೊಲೀಸರಿಗೆ ಒಂದು ಹಿಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ CCTVಯಲ್ಲಿ, ಮೊಬೈಲ್ಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕೂಗಾಡ್ತಾ ಇದ್ದಾರೆ ಏನು ಅಂತ ಹೇಳಿ. ಅವರೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ಬಂದಿರುವಂಥವ್ರು. ಗ್ರೌಂಡ್ಗೆ ಕರ್ಸ್ಕೊಂಡಿದ್ದಾರೆ, ದುಡ್ಡು ಕೊಡ್ತೀನಿ ಬಾ ಅಂತ ಹೇಳಿ. ಇವರು ಇನ್ನೇನು 1 ಲಕ್ಷ ಕೊಟ್ಟಿದ್ದಾನಲ್ಲ, 4 ಲಕ್ಷ ಕೂಡ ರೆಡಿ ಆಗಿಬಿಟ್ಟಿರುತ್ತೆ, ಬಿಡು ಆರಾಮಾಗಿ ಹೋಗಿಸ್ಕೊಂಡು ಬಂದ್ಬಿಡೋಣ, ಬಿಟ್ಟು ದುಡ್ಡಲ್ಲ ಅಂತ ಹೇಳಿ ಚೆನ್ನಾಗಿ ಇಸ್ಕೊಳಕ್ಕೆ ಬಂದಿದ್ದಾರೆ. ಬಂದಾಗ ಗೊತ್ತಿಲ್ಲ ಪಾಪ ಇವರಿಗೆ ಹಿಂಗಾಗುತ್ತೆ, ನಾನು ಸಿಕ್ಬೀಳ್ತೀನಿ, ನಂದೆಲ್ಲ ಮಾನ ಮರ್ಯಾದೆ ಹರಾಜಾಗುತ್ತೆ, ಅದೇನು ಗೊತ್ತಿರಲಿಲ್ಲ. ಬಂದರು, ದುಡ್ಡು ತಗೋಬೇಕಾದ್ರೆ ಅಧಿಕಾರಿಗಳು ಬಂದು ಹಿಡ್ಕೊಂಡು. ನೀವು ನೋಡ್ತಾ ಇದ್ದೀರ ನೋಡಿ ಏನೇನು ಆಯ್ತಲ್ಲಿ ಅಂತ. ಲೋಕಾಯುಕ್ತ ಪೊಲೀಸರು ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಸರ್ ಹೇಳಿದ ಬನ್ನಿ ಅಂತ ಹೇಳ್ತಾ ಇರ್ತಾನೆ. ನೀವು ಪೊಲೀಸರು, ನಾವು ಪೊಲೀಸರು, ಹೇಳಿ ಅಂತ ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀ ಇಡಿ ನೀ ಪ್ಲೀಸ್ 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 ಕೈ ಬಿಡಬೇಡಿ ಪ್ಲೀಸ್ ಪ್ಲೀಸ್. ಅವ್ರ ಜೇಬಲ್ಲ ಕೈ ಹಿಡಿಬೇಡ ಪ್ಲೀಸ್ 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 ಬೇಡ ಅಲ್ಲಿ ಬಿಡಿ, ವಿಡಿಯೋ ಮಾಡ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್ ಸರಿ ಸರ್ ಸರಿ ಕೇಳ್ತೀನಿ ಸರ್. ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು. ನೀವು ಸಮಾಧಾನ ಆಗಿ ಸರ್, ನೀವು ಸಮಾಧಾನ ಆಗಿ, ನೀವು ಟೆನ್ಷನ್ ಮಾಡ್ಬೇಡಿ, ನೀವು ಸಮಾಧಾನ ಆಗಿ. ಆಯ್ತು ಓಕೆ 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 ಸರ್, ಓಕೆ ಓಕೆ ಹೇಳಿದ್ರೆ ಸರ್. ಆಯ್ತು ಸರ್, ಈ ಶ್ವೇತಾಗ ಲೊಕೇಶನ್ ಕಳಿಸ್ಕೊಡ್ತೀನಿ. ಅಮೌಂಟ್ ತೆಗಿಬೇಕು ಸರ್. ಇಲ್ಲ ಅವ್ರಿಗೆ ಕಳಿಸಿನಿ ಸರ್. ಇವ್ರು ಜೀಪ್ ತೊಗೊಂಡು ಬರೋಕ್ಕಲ್ಲ. ಹಾಂ ಸುಮ್ಮನೆ ಆಯ್ತು ಕರ್ಸ್ಕೊಳ್ಳಿ. ನಿಮ್ಗೆಲ್ಲ ಮಾಡಿದ್ರೆ ಸರ್ಚ್ ವಾರೆಂಟ್ ಇದೆಯಾ? ಸರ್ಚ್ ವಾರೆಂಟ್ ಗಳು ಇದೆಯಾ ನಿಮ್ಮ ಎಲ್ಲದಕ್ಕೂ ಈ ತರ ಮುಂಚೆ ತೋರಿಸಿ ಸರ್, ಕರ್ಕೊಂಡು ಹೋದ್ಮೇಲೆ ಅಡ್ವೊಕೇಟ್ ಬರೋರಿಗೆ ನಾವು ಬರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.